ಇದು ಸಂಸ್ಥಾನ ಅಭಿವೃದ್ಧಿ ಇರೋದ ಕಾರಣದಿಂದಾಗಿ ಉತ್ತರ ಮುಖದಲ್ಲಿ ಈ ದೇವಸ್ಥಾನ ಇರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಇಲ್ಲಿ ಈ ತೀರ್ಥನಾಳ ಇದೆಯಲ್ಲ, ಆ ದಿಕ್ಕಿನಲ್ಲಿ ಇಲ್ಲ, ಈ ದಿಕ್ಕಿನಲ್ಲಿ ಇದೆ. ಇದು ಡೀಪ್ ಇದೆಯಲ್ಲ, ಎಲ್ಲಿಗೆ ಹೋಗುತ್ತೆ ಇದು? ಇದಷ್ಟು ಇಲ್ಲೇ ಹಿಂಗೆ ಹೋಗುತ್ತೆ. ಇಲ್ಲಿ ತೀರ್ಥ ಅಭಿಷೇಕ ಮಾಡಿದ್ದು ಅಷ್ಟು ಬಿದ್ದು ಇಲ್ಲೇ ಮಣ್ಣಲ್ಲಿ ಹಿಂಗೆ ಹೋಗುವಂತ. ಹೊರಗಡೆ ಹೋಗೋದಕ್ಕೆ ಜಾಗ ಇದೆ. ಅದೇ ಆ ಕಲ್ಲಿನಲ್ಲೇ ಹೋಗಿ ಅದು ಹಿಂಗೆ ಹೋಗುತ್ತೆ. ಏನ್ ಮಾಡಿದ್ದಾರೆ ನೋಡಿ ಕಲ್ಲಿನ. ಅದು ನೋಡಿ ಇಂದ್ರ, ಅದು ಮೇಲೆ ಕೂತಿರೋದು ಅದು ಇಂದ್ರ. ಇದ್ರ ಮೇಲೆ ಕೂತ್ಕೊಂಡಿದ್ದು ಆನೆ ಮೇಲೆ. ಹೌದು, ಐರಾವತ. ಇಂದ್ರ ಕೂದದೆ ಐರಾವತ ಮೇಲೆ ಅಲ್ವಾ? ಓಕೆ. ಇಲ್ಲಿ ನೋಡಿ, ಇದು ಹಾಳಾಗ್ಬಿಟ್ಟಿದೆ, ಇಂದ್ರ ಮೂಗೆಲ್ಲ ಒಡೆದೋಗ್ಬಿಟ್ಟಿದೆ. ಅಂದ್ರೆ ಏನಾಗತ್ತೆ ಗೊತ್ತಾ ಮೇಡಮ್, ಈ ಕಲ್ಲಿನ ಒಂದು ಗುಣ ಏನು ಅಂತಂದ್ರೆ ಪ್ರತಿ ಒಂದು 100 ವರ್ಷಕ್ಕೆ ಒಂದೊಂದು ಪದರ ಕಳ್ಕೊಳ್ತಾ ಹೋಗುತ್ತೆ. ಈ ವಾತಾವರಣಕ್ಕಾಗಿ ಅದು ಕಳ್ಸ್ಕೊಳ್ತಾ ಹಿಟ್ಟಾಗ್ತಾ ಹೋಗುತ್ತೆ. ಹಾಗಾಗಿ ಸವಕಳಿ ಆಗುವಂಥದ್ದನ್ನು ನಾವು ನೋಡಬಹುದು. ಬಿಸಿಲು ಮಳೆಗೆ ಸಿಕ್ಕಾಗ ಆಗತ್ತೆ. ಈ ಮಲೆನಾಡು ಭಾಗದಲ್ಲಿ ಜಾಸ್ತಿ ಮಳೆ ಅಲ್ಲ, ಅದೇನಾದ್ರೂ ಈ ತರ ಸ್ಮಾರಕಗಳಿಗೆ ಎಫೆಕ್ಟ್ ಆಗುತ್ತಾ? ಆಗತ್ತೆ. ಅಲ್ಲಿ ಏನಾಗತ್ತೆ ಅಂತಂದ್ರೆ ಹಾವಸೆಗಟ್ಟತ್ತೆ, ಪಾಚಿಗಟ್ಟತ್ತಲ್ಲ, ಪಾಚಿಗಟ್ತಾ ಇದ್ದಂತೆ ಅದು ಅದರಲ್ಲಿ ಅಸಿಡಿಟಿ ಹೆಚ್ಚಾಗಿ ಇದು ಸವಕಳಿ ಆಗುವಂತಹದ್ದನ್ನು ನಾವು ನೋಡಬಹುದು. ಇದೆಲ್ಲ ಸಿಂಹ. ಅದೇ ಫುಲ್ ದೇವಸ್ಥಾನದ ಮೇಲೆ ಇದೆಯಲ್ಲ ಗೋಪುರ, ಸಖತ್ತಾಗಿದೆ ಮಾತ್ರ. ಗರ್ಭಗುಡಿ ಗೋಪುರ ಮೇಲೆ ಕಳಶ ಇದೆಯಲ್ಲ, ಆ ಕಳಶ ಸಾಮಾನ್ಯ 9 ಅಡಿ ಎತ್ತರ ಇದೆ. ಬರೀ ಕಳಶನೇ? ನೋಡಕ್ ಚಿಕ್ಕದಾಗಿ ಕಾಣುತ್ತೆ ಕೆಳಗಿನಿಂದ. ಅದು 9 ಅಡಿ ಎತ್ತರ ಇರುವಂತಹದ್ದನ್ನು ನಾವು ಕಾಣಬಹುದು. ಅದು ಹಿಂದೆ ಬಂಗಾರದ ಕಳಶ ಆಗಿತ್ತು. ನಾವು ಕೇಳಿದ್ದಲ್ಲ, ಆಧಾರ ಸಿಗೋದು. ಅದು ಭಟ್ಕಳದ ಮಸೀದಿಯಲ್ಲಿ ಈಗಲೂ ಇದೆ. ನಮಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಲ್ಲಿಗೆ ಅಷ್ಟೇ. ಭಟ್ಕಳದ ಮಸೀದಿಗೆ ಹೇಗೆ ಹೋಯ್ತು? ಇಲ್ಲಿಂದ ದಾಳಿಯಲ್ಲಿ ಹೋಗಿರ್ಬಹುದು. ಬಹಳಷ್ಟು ದೋಚಿ ಹೋಗಿದೆ ಅಂತ. ಐದನ ಕಾಲದಲ್ಲಂತೂ ಕೊನೆಯ ರಾಣಿ ವೀರಮ್ಮಾಜಿ ಕಾಲದಲ್ಲಿ ಹೈದರನ್ನ ದಾಳಿ ಆಗತ್ತೆ, ಅದು ಬಿದುನೂರಾಗೆ. ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ದೋಚಿ ಹೋಯ್ತು ಅಂತ. ಓಕೆ. ಇಲ್ಲಿ ಏನೆಲ್ಲ ದೋಚಿದ್ರು? ಇಲ್ಲಿ ಎಷ್ಟು ಬಂಗಾರ ಬೆಳ್ಳಿ ಎಲ್ಲ ಹೋಯ್ತು? ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯದವರು ಇವರಿಗೇನೆ ಒಂದು ಟಂಕಸಾಲ ವ್ಯವಸ್ಥೆ ಕೊಟ್ಟಿದ್ರು ಅಂತ ಹೇಳಿದ್ರಲ್ಲ. ಪೂರ್ಣ ಪ್ರಮಾಣದಲ್ಲಿ ಬಿದುನೂರಿಗೆ ಸಾಕ್ಷಿ ಆಗಿತ್ತು. ಹಾಗಾಗಿ ದೋಚಲಿಕ್ಕೆ ಭಾಳ ಸಿಕ್ಕಿರಲಿಲ್ಲ. ಇಲ್ಲಿ ಮನೆಯಲ್ಲಿರುವಂಥದ್ದನ್ನು ದೋಚಿರೋ ಸಾಧ್ಯತೆ ಇದೆ ಹೊರತು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ದೋಚಿದ್ದಿಲ್ಲ. ಇಲ್ಲಿಂದ ಶಿಫ್ಟ್ ಆಗಿದ್ದು ರಾಜಧಾನಿ.